ರಾಜ್ಯ ಕೈ ಸರ್ಕಾರಕ್ಕೆ ಸಾರಿಗೆ ಸಿಬ್ಬಂದಿ ವಾರ್ನಿಂಗ್. ಬೇಡಿಕೆ ಈಡೇರಿಸದೆ ಹೋದ್ರೆ ಮುಷ್ಕರ ಅನಿವಾರ್ಯ ಆಗುತ್ತೆ. ರಾಜ್ಯ ಕೈ ಸರ್ಕಾರಕ್ಕೆ ಸಾರಿಗೆ ಸಿಬ್ಬಂದಿ ಈಗ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಬೇಡಿಕೆ ಈಡೇರಿಸದೆ ಹೋದ್ರೆ ಮುಷ್ಕರ ಅನ್ನೋದು ಅನಿವಾರ್ಯ ಆಗತ್ತೆ. ಸರ್ಕಾರ ಹೊರಡಿಸಿರುವ ಆದೇಶ ಪುನರ್ ಪರಿಶೀಲಿಸಬೇಕಾಗತ್ತೆ. ಅಶ್ವವೇಗ ನ್ಯೂಸ್ಗೆ ಸಾರಿಗೆ ಮುಖಂಡ ಮಂಜುನಾಥ್ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ನಮಗೆ ಯಾವುದೇ ಭರವಸೆ ಇಲ್ಲ. ಈ ಹಿಂದೆ ನಮಗೆ ಹಲವು ಕಹಿ ಘಟನೆಗಳಾಗಿವೆ. ಸರ್ಕಾರದವರು ಭರವಸೆ ನೀಡಿ ಅನ್ಯಾಯವನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಮ್ಮನ್ನ ಕರೆದು ಮಾತನಾಡ್ಲಿ. 26 ತಿಂಗಳ ಹಿಂಬಾಕಿ ವೇತನ ನಾವು ಒಪ್ಪಲ್ಲ. ಸರ್ಕಾರ 38 ತಿಂಗಳ ಹಿಂಬಾಕಿ ವೇತನ ಕೊಡಬೇಕು. 2025ರಿಂದ ವೇತನ ಪರಿಷ್ಕರಣೆ ನಾವು ಒಪ್ಪಲ್ಲ. ರಾಜ್ಯ ಕೈ ಸರ್ಕಾರಕ್ಕೆ ಸಾರಿಗೆ ಸಿಬ್ಬಂದಿ ವಾರ್ನಿಂಗ್. ಬೇಡಿಕೆ ಈಡೇರಿಸದೆ ಹೋದ್ರೆ ಮುಷ್ಕರ ಅನಿವಾರ್ಯ. ಸರ್ಕಾರ ಹೊರಡಿಸಿರುವ ಆದೇಶ ಪುನರ್ ಪರಿಶೀಲಿಸಿ. ಸಿಎಂ ಸಿದ್ದರಾಮಯ್ಯ ನಮ್ಮನ್ನ ಕರೆದು ಮಾತನಾಡ್ಲಿ. ಸರ್ಕಾರದ ಬಗ್ಗೆ ನಮಗೆ ಯಾವುದೇ ಭರವಸೆ ಇಲ್ಲ ಅಂತ ಅಶ್ವವೇಗ ನ್ಯೂಸ್ಗೆ ಸಾರಿಗೆ ಮುಖಂಡ ಮಂಜುನಾಥ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಾರಿಗೆ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ರು. ಈ ಹಿನ್ನೆಲೆಯಲ್ಲಿ 38 ತಿಂಗಳ ಹಿಂಬಾಕಿಯನ್ನ ನೀಡಬೇಕಾಗಿತ್ತು ಸರ್ಕಾರ. ಆದ್ರೆ ಸದ್ಯಕ್ಕೆ 26 ತಿಂಗಳ ನೀಡುವುದಕ್ಕೆ ಮುಂದಾಗಿದೆ. ಈ ಎಲ್ಲದರ ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಂಜುನಾಥ್ ಅವರು. ಸರ್, ಈಗ ಸರ್ಕಾರ ಒಂದು ಇದು ಹೇಳಿಕೆಯನ್ನು ನೀಡಿರುವಂತದ್ದು 26 ತಿಂಗಳ ಹಿಂಬಾಕಿ ವೇತನವನ್ನು ನಾವು ನೀಡುವುದಕ್ಕೆ ಮುಂದಾಗಿದ್ದೇವೆ ಅಂತ ಹೇಳಿ, ಅದಕ್ಕೆ ತಮ್ಮ ಒಪ್ಪಿಗೆ ಇದೆಯಾ, ಹೇಗೆ ಸರ್? ನಮಗೆ ಈ ಒಪ್ಪಂದವನ್ನ ಸಾರಾಸ ನೋಡಬೇಕು. ಬರೀ ಅರಿಯರ್ಸಲ್ ಮಾತ್ರ ನೋಡೋದಿಲ್ಲ. 26 ತಿಂಗಳ ಅರಿಯರ್ಸಲ್ ಮಾತ್ರ ನೋಡೋದಿಲ್ಲ. ನಾವು 1/1/24ರಲ್ಲಿ ಏನು ವೇತನ ಒಪ್ಪಂದ ಆಗಬೇಕು ಅಂತಕ್ಕಂಥ ನಾವು ಬೇಡಿಕೆ ಕೊಟ್ಟಿದ್ದೀವಿ. ನಾವು 1/1/24ರಿಂದಲೇ ವೇತನ ಪರಿಷ್ಕರಣೆ ಆಗಬೇಕು. ಅವರು 26 ತಿಂಗಳದ್ದು ಮಾತ್ರ ಹೇಳಿಲ್ಲ. ಈ 1/1/25ರಿಂದ ನಾವು ವೇತನವನ್ನ ಜಾರಿ ಮಾಡ್ಲಿಕ್ಕೆ ತಯಾರಿದ್ದೀವಿ. ಆ ಪರ್ಸೆಂಟೇಜನ್ನು ಕಾರ್ಮಿಕ ಸಂಘಟನೆಗಳ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗೆ ಹೇಳೋ ಬದಲು ಚರ್ಚೆ ಮಾಡಿ 1/1/24ರಿಂದ ಜಾರಿ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ ನಾವು ನೀವೇನೋ ಹೇಳ್ದಂಗೆ ಸರ್ಕಾರದ ಒಪಿನಿಯನ್ ಏನು ಅಂತ ನಾವು ತಿಳಿಸ್ಬೋದಾಯಿತು. ಆದ್ರಿಂದ ಈಗ ಮಾಡಿರ್ತಕ್ಕಂಥದ್ದು ಏಕಪಕ್ಷೀಯ ಆದೇಶ ಏನಿದೆ, ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಾರಿಗೆ ಸಚಿವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ಇದನ್ನ ಪುನರ್ ಪರಿಶೀಲನೆ ಮಾಡಿ 1/1/24ರಿಂದ ಏನು ನಮಗೆ ಕೈಗಾರಿಕಾ ವಿವಾದದ ಕಾಯ್ದೆ ಅನ್ವಯ 2P ಸೆಟ್ಲ್ಮೆಂಟ್ ಅಲ್ಲಿ ಬಂದಿದೆ, ಆ ಪರಂಪರೆಯನ್ನ ನಾಶ ಮಾಡಬೇಡಿ. ಆ ನಾಶ ಮಾಡಿದ್ರೆ ಆ ಕೆಟ್ಟ ಕೀರ್ತಿಗೆ ಸರ್ಕಾರ ಒಳಗಾಗಬೇಕಾಗುತ್ತೆ. ಸೊ ಅದರಿಂದ ದಯಮಾಡಿ ಈಗಲೂ ವಿನಂತಿ ಮಾಡ್ತೀವಿ, ನೀವು ಆದೇಶವನ್ನ ಪುನರ್ ಪರಿಶೀಲನೆ ಮಾಡಬೇಕು. ಮತ್ತೆ ಅಧಿವೇಶನದ ನಂತರ ಮಾತನಾಡ್ತೀವಿ ಅನ್ನೋದು ನಾವು ಒಪ್ಲಿಕ್ಕೆ ತಯಾರಿಲ್ಲ. ನಾವು ಈಗಲೇ ಕೂಡ ಚರ್ಚೆಗೆ ಸಿದ್ಧ ಇದ್ದೀವಿ. ಆ ಆಫರ್ ಅನ್ನ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಈಗ ತಾವು ಬಸ್ ಅನ್ನ ಬಂದ್ ಮಾಡೋದು ಅಂದ್ರೆ ನಾಳೆಯಿಂದ ಬಸ್ ಬಂದ್ ಮಾಡೋದಾಗಿರ್ಬೋದು, ಈ ಎಲ್ಲವನ್ನ ತಿಳಿಸಿದ್ರು ಸಹ ಸರ್ಕಾರ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ನ ಕೊಟ್ಟಿಲ್ಲ. ಈಗ ಸದ್ಯಕ್ಕೆ 26 ತಿಂಗಳ ಇನ್ನೇನು 12 ತಿಂಗಳ ವೇತನವನ್ನ ಮೊಟಕುಗೊಳಿಸುವುದಕ್ಕೆ ಏನಾದ್ರು ಪ್ಲಾನಿಂಗ್ ಮಾಡ್ತಾ ಇದೆ ಅನ್ನುವಂಥದ್ದು ತಮ್ಗೆ ತಿಳಿದು ಬರ್ತದೆ. ಸಾರಿಗೆ ನಿಗಮಗಳ ನೌಕರರ ಆಕ್ರೋಶವನ್ನ ಅರ್ಥ ಮಾಡ್ಕೊಂಡು ಅವರು ನಿನ್ನೆ ನೋಟಿಫಿಕೇಶನ್ ಮಾಡಿದ್ದಾರೆ. ಇದನ್ನು ಏನು ಸುಮ್ಮನೆ ಏನು ಮಾಡಲಿಲ್ಲ. ಅವರು ಸಾರಿಗೆ ನಿಗಮಗಳ ನೌಕರರ ಆಕ್ರೋಶವನ್ನ ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ. ನಾವು ಮುಷ್ಕರ ಮಾಡಲಿಕ್ಕೆ ತುದಿಗಾಲಲ್ಲಿ ನಿಂತಿಲ್ಲ. ನಾವು ಹಿಂದಿನಿಂದಲೂ ಹೇಳ್ತಾ ಬರ್ತಾ ಇದ್ದೀವಿ. ಇವತ್ತು 4 ಗಂಟೆ ಒಳಗೆ ಸರ್ಕಾರದ ನಡೆ ಏನು ಅನ್ನೋದನ್ನ ತೀರ್ಮಾನ ಮಾಡಿ ನಾವಿಲ್ಲಿ ಫೈನಲಿ ಡಿಸೈಡ್ ಮಾಡ್ತೀವಿ. ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಜಂಟಿ ಕ್ರಿಯಾ ಸಮಿತಿ ನಮ್ಮ ಕಾರ್ಮಿಕರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಅನೌನ್ಸ್ ಮಾಡ್ತೀವಿ. ಆದ್ರಿಂದ ನಾವು ಮುಷ್ಕರ ಅನಿವಾರ್ಯವಾದರೆ ಮುಷ್ಕರ ಮಾಡ್ತೀವಿ ಅನ್ನೋದನ್ನ ಘೋಷಣೆ ಮಾಡಿದ್ದೀವಿ. ಆದರೆ ಅದನ್ನು ಯಾವಾಗ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು 4 ಗಂಟೆಗೆ ತೀರ್ಮಾನ ಮಾಡಿ ಹೇಳ್ತೀವಿ. ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂದರೆ ಖಂಡಿತವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಾರಿಗೆ ಸಚಿವರು ಆ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿ 1/1/24ರಿಂದ ವೇತನ ಪರಿಷ್ಕರಣೆ ಮಾಡಲಿಕ್ಕೆ ಮುಂದೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀವಿ. ಕೊನೆಯದಾಗಿ ಏನಂತಂದ್ರೆ, ಈಗ ಏನಾದರೂ ಸರ್ಕಾರ ಸಾಂತ್ವನ ಹೇಳಿ ತಮಗೆ ಏನಾದರೂ ಮುಂದಿನ ಏನು ಮುಷ್ಕರಕ್ಕೆ ಏನಾದರೂ ಬ್ರೇಕ್ ಹಾಕುವುದಕ್ಕೆ ಸಭೆಯನ್ನ ಕರೆದ್ರೆ ತಮ್ಮ ನಿರ್ಧಾರ ಹೇಗಿರುತ್ತೆ? ನಾವು ಖಂಡಿತವಾಗಿ ಸಭೆಗೆ ಹೋಗ್ತೀವಿ. ಸಭೆ ಫಲಪ್ರದ ಆಗುತ್ತೆ ಅನ್ನುವಂಥ ಸೂಚನೆಯನ್ನ ಅವ್ರಿಗೆ ಕೊಡಬೇಕೀಗ. ನಾವು ಹೋಗ್ತೀವಿ. ನಾವು ನೋಡಿ, ಮುಷ್ಕರ ಆದ್ಮೇಲೂ ಕೂಡ ನಾವು ಮಾತುಕತೆನೇ ಆಡಬೇಕು ಸರ್ಕಾರದ ಜೊತೆ. ನಾವು ಇದಾಗಬಾರದು ಅಂತಲೇ 1/1/24ರಿಂದ ನಿರಂತರ ಪ್ರಯತ್ನವನ್ನ ನಡೆಸ್ತಾ ಇದೀವಿ.
ಸಾರಿಗೆ ನೌಕರರು ಜಂಟಿ ಕ್ರಿಯಾ ಸಮಿತಿ ಮೇಲೆ ಕೋಪ ಮಾಡಿಕೊಂಡ್ರು ಕೂಡ ಈ ರಾಜ್ಯದ ಜನಕ್ಕೆ ತೊಂದರೆ ಆಗಬಾರ್ದು, ಸರ್ಕಾರದ ಮಾತಿಗೆ ನಾವು ಗೌರವ ಕೊಡಬೇಕು ಅಂತೇಳಿ ಇಲ್ಲಿವರೆಗೂ ಗೌರವ ಕೊಟ್ಟಿದ್ದೀವಿ, ಈಗಲೂ ಕೂಡ ಗೌರವಿಸ್ತೀವಿ. ಆದರೆ ನಾವು ಅಧಿವೇಶನ ಆದಮೇಲೆ ನಿಮ್ಮ ಜೊತೆ ಮಾತುಕತೆ ಮಾಡ್ತೀವಿ ಅಂದರೆ ನಾವು ಖಂಡಿತ ತಯಾರಿಲ್ಲ. ನಾವು ಸಂಜೆ 4 ಗಂಟೆಗೆ ನಮ್ಮ ನಿರ್ಣಯವನ್ನು ಮಾಡ್ತೀವಿ, ನಾವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ನೋಡಿದ್ರಲ್ಲ, ಇದಿಷ್ಟು ಮಂಜುನಾಥ್ ಅವರ ಮಾತಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ನಮ್ಮ ಮುಷ್ಕರವನ್ನ ಬಿಡೋದೇ ಇಲ್ಲ. ನಾವು ಸರ್ಕಾರ ಯಾವುದೇ ಪ್ರತಿಕ್ರಿಯೆ ನೀಡಿದ್ರು ಸಹ ಅದಕ್ಕೆ ನಮ್ಮ ಸಮ್ಮತಿ ಇದೆ, ನಾವು ಸಭೆಗೆ ಹೋಗ್ತೀವಿ ಅನ್ನುವಂತ ಮಾತು ಅವರದಾಗಿತ್ತು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಪಾಟೀಲ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಬೆಂಗಳೂರು.